ಹಿಂದಿನ ಸಂಚಿಕೆಯಲ್ಲಿ ಫ್ಲಾರೆನ್ಸ್ಳ ಹೆಸರಿನಲ್ಲಿ ತೆರೆದ ದಾದಿಯರ ಶಿಕ್ಷಣ ಶಾಲೆಯ ಬಗ್ಗೆ ತಿಳಿದೆವು. ಅದುವರೆಗೂ ಯುರೋಪಿಗೆ ಸೀಮಿತಳಾಗಿದ್ದ ಫ್ಲಾರೆನ್ಸ್ಗೆ ಭಾರತದಲ್ಲಿ ನಡೆಯುತ್ತಿದ್ದ ಸಮಕಾಲೀನ ವಿಚಾರಗಳ ಅರಿವು ಬರಲು ಆಗ ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷ್ ಸರ್ಕಾರ ಕಾರಣವಾಯಿತು. ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದ ಬ್ರಿಟಿಷ್ ಸೈನಿಕರ ಆರೋಗ್ಯದ ಸ್ಥಿತಿಗತಿಗಳ ತನಿಖೆ ನಡೆಸುವ ಆಯೋಗದ ಹೊಣೆಗಾರಿಕೆಯನ್ನು ಫ್ಲಾರೆನ್ಸ್ಗೆ ನೀಡಲಾಯಿತು. ಈ ಮೂಲಕ ಬ್ರಿಟಿಷ್ ಸೈನಿಕರ ಮಾತ್ರವಲ್ಲದೆ ಭಾರತದ ಆಗಿನ ಆರೋಗ್ಯ ಸ್ಥಿತಿಗಳ ಬಗ್ಗೆಯೂ ಆಕೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡು ಹೋರಾಟಕ್ಕಿಳಿದಳು. ಆ ಬಗ್ಗೆ ಈ ಸಂಚಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ರಾಯಲ್ ಸ್ಯಾನಿಟರಿ ಕಮಿಷನ್ ಆನ್ ದಿ ಹೆಲ್ತ್ ಆಫ್ ದಿ ಆರ್ಮಿ ಇನ್ ಇಂಡಿಯಾ ಅಂತ ಹೇಳಿ ಭಾರತದಲ್ಲಿರುವ ಈ ಬ್ರಿಟಿಷ್ ಸೈನ್ಯದ ಬಗ್ಗೆ ಅವ್ರಿಗೆ ಯಾವ ಥರ ಜೀವನ ಸಾಗಿಸ್ತಾ ಇದ್ದಾರೆ, ಅವರ ಯಾವ ರೀತಿಯಲ್ಲಿ ಅವರು ಪಡಬಾರದ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು, ಅದ್ರ ಬಗ್ಗೆ ಎಲ್ಲ ಒಂದು ಕಮಿಷನ್ನೇ ಒಂದು ವಿಚಾರಣಾ ಸಮಿತಿನ ಅವರು ಅಪಾಯಿಂಟ್ ಮಾಡ್ತಾರೆ ಅವರು. ಸೊ ಅದಕ್ಕೆ ಇವರು ಇವಳನ್ನೇ ಸೆಲೆಕ್ಟ್ ಮಾಡ್ತಾರೆ. ನೀನು ಇದ್ರ ಮೆಂಬರ್ ಆಗಮ್ಮ, ನೀನು ಇದ್ರ ಬಗ್ಗೆ ನಿನ್ನೊಂದು ಒಪಿನಿಯನ್ ಕೊಡು, ನೀನು ಇದ್ರ ಬಗ್ಗೆ ಕೆಲಸ ಮಾಡು ಅಂತ ಹೇಳ್ತಾರೆ. ಇವಳು ಒಪ್ಕೋತಾಳೆ. ಸೊ ಈಗಾಗಲೇ ಅವಳಿಗೆ 40 ವರ್ಷ ತುಂಬಿರುತ್ತೆ, ಅವ್ರಿಗೆ ಫ್ಲಾರೆನ್ಸ್ಗೆ. ಈಗ ಇದೊಂದು ಬೃಹತ್ ಕಾರ್ಯ ಅವಳಿಗೆ ಬಂದ್ಬಿಡುತ್ತೆ. ಹುಷಾರು ಇಲ್ಲ, ಬೇರೆ ದೈಹಿಕ ಮತ್ತು ಮಾನಸಿಕವಾಗಿ ಕ್ಷೀಣಗೊಂಡಿರ್ತಾಳೆ. ಇಂಡಿಯಾ ದೇಶದ ಸೈನ್ಯದ ಆರೋಗ್ಯ ಬಗ್ಗೆ ಸುಧಾರಣಾ ಕ್ರಮಗಳ ವಿಚಾರಣೆ, ಸಲಹೆ ಸೂಕ್ತಿಗಳ ಸಂಗ್ರಹ, ಸಂದರ್ಶನ ಮತ್ತು ಅಂಕಿಅಂಶಗಳ ಕಲೆ ಹಾಕುವ ಇತ್ಯಾದಿ ಕಾರ್ಯ ಬೃಹದಾಕಾರವಾಗಿದ್ದು, ಇಂಗ್ಲೆಂಡಿನಿಂದ ಬಹುದೂರವಿದ್ದ ಇಂಡಿಯಾ ದೇಶದ ಅನೇಕ ವೈವಿಧ್ಯತೆಗಳ ಬಗ್ಗೆ ಪ್ರಶ್ನೆ, ಅದರ ಭಾಷೆ, ಸಂಪರ್ಕ, ಧರ್ಮ ಇತ್ಯಾದಿಗಳ ವಿಚಾರ ಅರಿತು ಸೂಕ್ತ ಸಲಹೆ, ಟೀಕೆ, ಟಿಪ್ಪಣಿ ತಯಾರಿಸುವುದು ಅಂಗವಿಕಲಳಾಗಿ ಹಾಸಿಗೆಯಲ್ಲಿ ಮಲಗಿ ರೋಗದಿಂದ ನರಳುತ್ತಿದ್ದ ಫ್ಲೋರೆನ್ಸ್ ನೈಟಿಂಗೇಲ್ ಪಾಲ್ಗೆ ಅಸಾಧ್ಯವಾಗಿ ಪರಿಣಿಸಿತ್ತು ಅಂತ ಇತಿಹಾಸಕಾರ ಬರೀತಾರೆ. ಆದರೆ ಅದೊಂದು ಸವಾಲಾಗಿ ತಗೊಳ್ತಾಳೆ ಅವಳು ಮೊದಲಿಂದ ಹಾಗೆ ತಾನೆ, ಏನೇ ಕಷ್ಟ ಇದ್ರು ಏನಿಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಇರ್ತಿತ್ತಲ್ಲ, ಒಂದು ಗುರಿ ಇತ್ತಲ್ಲ. ಸೊ ಇದೂ ಸವಾಲಾಗಿ ತಗೊಳ್ತಾಳೆ. ಏನೇ ಆಗಲಿ ನೋಡೇ ಬಿಡೋಣ. ಅವಳು ತನ್ನ ಜೀವಮಾನದ ಅತ್ಯಂತ ತ್ರಾಸದಾಯಕ ಕೆಲಸ ಕಾರ್ಯ ಪೂರ್ಣ ಮಾಡಲು ಪಣ ತೊಟ್ಟಳು. ಅವಳು ತನ್ನ ಇಚ್ಛಾಶಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಹಿಗ್ಗಿಸಿ ತನ್ನ ದೈಹಿಕ ದುರ್ಬಲಗಳನ್ನು ಮೆಟ್ಟಿ ಅದನ್ನು ತೊಡೆದು ಹಾಕಿ ನೇರವಾಗಿ ಸಮಿತಿಯ ಕ್ಲಿಷ್ಟ ಶ್ರಮದಾಯಕ ಪ್ರಯಾಸಕರ ಕಾರ್ಯಕಲಾಪದಲ್ಲಿ ಕೈ ಹಾಕಿದ್ದರು ಅಂತ ಇತಿಹಾಸಕಾರ ಹೇಳ್ತಾರೆ. ಇದು ಸಮಿತಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1859. ಅದು ಲಂಡನ್ನಲ್ಲಿ ಇದ್ದುಕೊಂಡೇ ತನ್ನ ಕಾರ್ಯಕಲಾಪ ಕೈಗೊಳ್ಳಬೇಕಾಗ್ತಿತ್ತು. ಸಮಿತಿಯ ಚೇರ್ಮನ್ ಆಗಿ ಸಿಡ್ನಿ ಹರ್ಬರ್ಟ್ನ ನೇಮಕವಾಗಿದ್ದರು. ಅವನ ಮರಣದ ನಂತರ ಲಾರ್ಡ್ ಸ್ಟ್ಯಾನ್ಲೆ ಅಂತ ಒಬ್ಬ ಇದ್ದ, ಅವನ್ನ ನೇಮಕ ಮಾಡ್ತಾರೆ. ಸೊ ಸದರ್ಲ್ಯಾಂಡು, ಡಫಾ ಅಂತ ಇಬ್ಬರು ಸದಸ್ಯರಿರ್ತಾರೆ. ಸೊ ಇವರೆಲ್ಲರ ಜೊತೆಗೆ ಸೇರಿಕೊಂಡು ಇವರ ಸ್ನೇಹ ಎಲ್ಲ ಪಡ್ಕೊಂಡು ಅವ್ರ ಜೊತೆಗೆಲ್ಲ ಕೆಲಸ ಮಾಡಬೇಕಾಗ್ತದೆ. ಸೊ ಈ ಲಾರ್ಡ್ ಸ್ಟ್ಯಾನ್ಲೆ ಅಂತಿದ್ದಾನಲ್ಲ, ಅವನ ವಿಷಯ ಬರೆದಿದ್ದಾರೆ, ಚೆನ್ನಾಗಿದೆ. ಅವನೊಬ್ಬ ಬುದ್ಧಿಜೀವಿ ಆಗಿದ್ದಂಥವನು, ಉದಾರವಾದಿಯಾಗಿದ್ದಂತೆ, ಓದುವ ಅಭ್ಯಾಸ ಇಟ್ಕೊಂಡಿದ್ದಂತೆ, ಪ್ರಸಿದ್ಧ ಜಾನ್ ಸ್ಟುವರ್ಟ್ ಮಿಲ್ನ ಸ್ನೇಹಿತ ಮತ್ತು ಅಭಿಮಾನಿ ಕೂಡ ಆಗಿದ್ದಂತೆ. ಆತನಿಗೆ ಗ್ರೀಸ್ ದೇಶದ ರಾಜ ಪದವಿ ನೀಡಿದಂತೆ. ಯಾರಲ್ಲಿ ಅವರನ್ನಾಗಿದ್ರು ಗ್ರೀಸ್ ದೇಶದವರು, ನೀನು ಬಂದ್ಬಿಡ, ಅಲ್ಲಿ ನಾನು ನಿನ್ನ ಸಿಟಿಸನ್ ಆಗ್ತಾ ಬರ್ತೀವಿ ಹಾಗೆ ಅಂತ. ಆದರೆ ಬೇಡಪ್ಪ, ನನಗೇನು ಬೇಡ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅವನ ಶಾಂತ ಸ್ವಭಾವ ಮತ್ತು ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಸಾವಧಾನ, ಸಂಯಮ ಇರಿಸಿಕೊಂಡಿದ್ದಂತೆ. ಇದು ಏನಾಗುತ್ತೆ, ಫ್ಲಾರೆನ್ಸ್ಗೆ ಅವಳ ಒಂದು ಬುದ್ಧಿಗೆ, ಅವಳ ಒಂದು ಚಾತುರ್ಯಕ್ಕೆ, ಅವಳ ಒಂದು ಚಟುವಟಿಕೆ ಇದು ಆಪೋಸಿಟ್ ಆಗಿತ್ತಂತೆ. ಯಾಕಂದರೆ ಅವಳಿಗೆಲ್ಲ ತಕ್ಷಣ ಆಗಬೇಕು, ಏನು ಕೆಲಸ ಹಿಡಿದು ತಕ್ಷಣ ಆಗಬೇಕು, ಇಲ್ಲೇ ಆಗಬೇಕು ಅಂತ ಅದನ್ನ ಪೋಸ್ಟ್ಪೋನ್ಮೆಂಟ್ ಅನ್ನೋದೇ ಇರಲಿಲ್ಲ ಅವಳ ಇದರೊಳಗೆ, ಕ್ಯಾಬಿನೆಟ್ನಲ್ಲಿ ಹೇಳಿದ ಕೆಲಸ ತಕ್ಷಣ ಆಗ್ಬಿಡ್ಬೇಕದು. ಕೊನೆಗೆ ಕಸಿವಿಸಿಯಾಗಿ ಅವನ ಬಗ್ಗೆ ಕಿರಿಕಿರಿ ಉಂಟಾಗುವಂತೆ ಮಾಡಿತ್ತಂತೆ. ಕೊನೆಗೆ ಇಂಡಿಯಾದಲ್ಲಿ ಪರಿಸ್ಥಿತಿ ಹೇಗಿತ್ತವಾಗ, ಹದಗೆಟ್ಟಿತ್ತು, ಸಮಿತಿಯ ಕಾರ್ಯಕಲಾಪಕ್ಕೆ ಅಡ್ಡಿಯಾಗಿತ್ತಂತೆ. ಅದನ್ನು ಚೆನ್ನಾಗಿ ಅವರೆಲ್ಲ ವರ್ಣಿಸಿದರೆ, ಆಗಷ್ಟೇ ಸಿಪಾಯಿ ದಂಗೆ ಸಮಿತಿಕೊಂಡು ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಅಧಿಕಾರ ವಹಿಸ್ಕೊಂಡಿತ್ತು. ಅಧಿಕಾರದ ವರ್ಗಾವಣೆ ಸಾಕಷ್ಟು ಅಡಚಣೆಗೆ ಎಲ್ಲ ಇತ್ತಂತೆ. ಸೊ ಇಂಡಿಯಾದ ವಿವಿಧ ಬ್ಯಾರಕ್ಗಳ, ಆಸ್ಪತ್ರೆಗಳ ವ್ಯವಸ್ಥೆ, ಸ್ಥಿತಿಗತಿಗಳ ಬಗ್ಗೆ ಅಂಕಿಅಂಶ ಹೊಂದುವುದು ಅಸಾಧ್ಯದ ಮಾತಾಗಿತ್ತಂತೆ. ಯಾಕಂದರೆ 6 ತಿಂಗಳು ತಗೊಳ್ತಿತ್ತು ಒಂದು ಶಿಪ್ ಬರಬೇಕಾದ್ರೆ ಇಂಡಿಯಾಕ್ಕೆ. ಆ ಶಿಪ್ನಲ್ಲೇ ಕಳಿಸ್ಬೇಕು, ಏನು ಇದಿರಲಿಲ್ಲಲ್ಲ, ಪೋಸ್ಟಲ್ ವ್ಯವಸ್ಥೆ ಏನು ಇರಲಿಲ್ವಲ್ಲ. ಸೊ ಬ್ರಿಟನ್ನಿಂದ ಮಡ್ರಾಸಿಗೆ ಬರಬೇಕಾದ್ರೆ 6 ತಿಂಗಳು ತಗೊಳ್ತಾ ಇತ್ತು ಒಂದೊಂದು ಶಿಪ್ಪು.
ಅವಾಗೆಲ್ಲ ಟಪಾಲೆಲ್ಲ ಹೊತ್ಕೊಂಡು ಬರ್ತಿತ್ತದು. ಅಲ್ಲಿಂದ ವಾಪಸ್ ಅದೇ ಟಪಾಲ್ ತಗೊಂಡ್ರೆ 1 ವರ್ಷ ಹಿಡಿತಿತ್ತು. ಸೊ ಇವರು ಅಂಕಿ ಅಂಶ ಎಲ್ಲ ಕ್ರೋಡಿಕಲ್ಸ್ ಎಲ್ಲ ಅಲ್ಲಿ ಏನೇನು ಬ್ಯಾರಕ್ನಲ್ಲಿ ಏನೇನು ನಡೀತಿದೆ, ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಏನೇನು ಆಗ್ತಿದೆ, ಯಾವ ಥರ ಕಂಪ್ಲೀಟ್ ರಿಪೋರ್ಟ್ ತಗೋಸ್ಕೋಬೇಕು ಅಂತಂದರೆ 1 ವರ್ಷ ಹಿಡಿತಿತ್ತಂತೆ ಅವಾಗ. ಅಷ್ಟೊಂದು ಕೆಲಸ ಆಯಿತು, ಅಷ್ಟೊಂದು ಕಷ್ಟಕಾರಿ ಆಯ್ತು ಅದು. ಸೊ ಈಗ ಏನು ಮಾಡೋದು ಅಂತ ಹೇಳೋದು. ಅದಕ್ಕೆ ಅವ್ನು ಫ್ಲಾರೆನ್ಸ್ ಭಾಳ ಬುದ್ಧಿ ಉಪಯೋಗಿಸಿ ಒಂದು ಸುತ್ತೋಲೆ ಮಾಡೋದು, ಸರ್ಕ್ಯುಲರ್ ಅಂತ ಕರೀತಾರಲ್ಲ ಇಂಗ್ಲೀಷ್ನಲ್ಲಿ, ಸುತ್ತೋಲೆ ಮಾಡಿಬಿಟ್ಲಂತೆ. ಆ ಸುತ್ತೋಲೆನ ಏನು ಮಾಡಿಬಿಟ್ಲು, ಅದರೊಳಗೆ ದೇಶದ ಇತರ 200 ದೊಡ್ಡ ಬ್ರಿಟಿಷ್ ದಂಡು ಪ್ರದೇಶಗಳ ಸೈನ್ಯಾಧಿಕಾರಿಗಳಿಗೆ ಪತ್ರ ಬರೆದು ಸೈನ್ಯದ ಆರೋಗ್ಯ ಮತ್ತು ನಿರ್ಮಲೀಕರಣದ ವ್ಯವಸ್ಥೆಗಳ ಬಗ್ಗೆ ಇದ್ದ ನಿಯಮಾವಳಿಗಳ ಪ್ರತಿಯೊಂದನ್ನು ತನಗೆ ಕಳಿಸಬೇಕೆಂದು ಕೋರ್ತಾಳಂತೆ. ಸೊ ಬ್ರಿಟಿಷ್ ಸೈನ್ಯದ ನಿಯಮಾವಳಿಗಳ ಪ್ರತಿಗಳು ಲಂಡನ್ನಲ್ಲಿ ಕಾಣಸಿಗಿದ ಪ್ರಯುಕ್ತ ಈ ಕ್ರಿಯೆ ಜರುಗಿಸಬೇಕಾಗಿದೆ ಎಂದು ಹೇಳ್ತಾಳೆ. ವಿಚಾರಣಾ ಸುತ್ತೋಲೆಯನ್ನು ಅವಳು ಯಾವ ತರಹ ಯೋಜಿಸಿದ್ರೆ, ಬ್ರಿಟಿಷ್ ಸೈನ್ಯದ ಕಳೆದ 10 ವರ್ಷಗಳ ಸಂಪೂರ್ಣ ಚರಿತ್ರೆ ಅದರಲ್ಲಿ ಒಳಗೊಂಡರು ಹಾಗೆ ತಯಾರಿಸ್ತಾಳಂತೆ. ಸೈನ್ಯದ ಯೋಧರ ಪ್ರತಿಯೊಂದು ವಿಚಾರಗಳ ಅಂಕಿ ಅಂಶ, ಅವರ ಆರೋಗ್ಯ, ಬ್ಯಾರಕ್ಗಳ ಸ್ಥಿತಿಗತಿ, ಮತ್ತೆ ಆಸ್ಪತ್ರೆಗಳ ಅವಸ್ಥೆ ಮುಂತಾದ ವಿಷಯಗಳ ಸಂಪೂರ್ಣ ವಿವರಗಳನ್ನು ನೀಡುವ ಅವಕಾಶ ಮಾಡಿಕೊಡ್ಲಾಗಿತ್ತಂತೆ. ಅವಳ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕಳಿಸ್ತಾರಂತೆ, ಎಲ್ಲರೂ ರೆಸ್ಪಾಂಡ್ ಮಾಡ್ತಾರಂತೆ. ಅದು ಎಷ್ಟಾಯಿತು ಅಂದರೆ ಅದೆಲ್ಲ ವಾಪಸ್ ಬಂದಾಗ, ಆ ರಿಪೋರ್ಟ್ ಎಲ್ಲ ವಾಪಸ್ ಬಂದಾಗ ಒಂದು ಕೋಣೆ ತುಂಬ ಅದು ಬರೀ ಪೇಪರ್ಸೇ ಅಂತೆ. ಕ್ರಮೇಣ ಬ್ರಿಟಿಷ್ ಇಂಡಿಯಾದ ಸೈನ್ಯದ ಠಾಣೆಗಳ ವಿವರಗಳು ಸಮಿತಿಯ ಪ್ರಕಟಿಸಿದ 1000 ಪುಟಗಳ ಬೃಹತ್ ವರದಿಯ ರೂಪ ತಾಳಿತ್ತಂತೆ. ಸೊ ಇದು ಎಲ್ಲ ಆದಮೇಲೆ ಆಗಸ್ಟ್ 1862 ಸುಮಾರಿನಲ್ಲಿ ಪೂರ್ಣಗೊಳಿಸಿ ವರದಿಯನ್ನು ಅಬ್ಸರ್ವೇಷನ್ಸ್ ಬೈ ಮಿಸ್ ನೈಟಿಂಗೇಲ್ ಎಂಬ ಶಿರೋನಾಮೆಯಲ್ಲಿ ಸಮಿತಿಗೆ ಇವಳ ರಿಪೋರ್ಟ್ ಎಲ್ಲ ಕ್ರೋಢೀಕರಿಸಿ ಎಲ್ಲ ಮಾಡಿ ಕಲೆ ಹಾಕ್ಬಿಟ್ಟು ಎಲ್ಲ ಮಾಡೋದಲ್ಲ, ಆ ರಿಪೋರ್ಟ್ನ ಅವಳದ ಹೆಸರಿನಲ್ಲಿ ಅಂದರೆ ಅಬ್ಸರ್ವೇಷನ್ಸ್ ಬೈ ಮಿಸ್ ನೈಟಿಂಗೇಲ್ ಅಂತ ಹೆಸರಿನಲ್ಲಿ ಸಮಿತಿಗೆ ಒಪ್ಪಿಸ್ತಾರಂತೆ. ಇದು ಈ ವಿಷಯದಲ್ಲಿ ಇತಿಹಾಸರು ಏನು ಹೇಳ್ತಾರೆ ಅಂದರೆ ಅದನ್ನು ಓದೋಕ್ಕೆ ಇಷ್ಟಪಡ್ತೇನೆ. ಫ್ಲಾರೆನ್ಸ್ ನೋಟ್ಸ್ ಆನ್ ನರ್ಸಿಂಗ್ ಅಂತ ಮೊದಲೇ ಒಂದು ಬರೆದ್ಬಿಟ್ಟಿದ್ದು ಪುಸ್ತಕ. ಈ ಗ್ರಂಥ ಬರೆದ ಬಳಿಕ ಅಬ್ಸರ್ವೇಷನ್ಸ್ ಎಂಬ ಗ್ರಂಥ ಅತ್ಯುತ್ತಮವಾದ, ಗಹನವಾದ, ಕುತೂಹಲಕರವಾದ, ಓದಿಸಿಕೊಂಡು ಹೋಗುವ ಗ್ರಂಥವೆಂದು ಹೇಳಲಾಗಿದೆ. ಓದುಗರಿಗೆ ಇಂಡಿಯಾ ದೇಶದ ಸೈನ್ಯದ ಶೋಚನೀಯ, ಅಸಹನೀಯ ಪರಿಸ್ಥಿತಿಗಳ ವಿವರ ನೀಡಿ ಅವರನ್ನು ಪ್ರಚೋದಿಸುವ ಉದ್ದೇಶಿಸಿಕೊಂಡು ಅವಳು ವರದಿಯನ್ನು ಸಿದ್ಧಪಡಿಸಿದಳು. ಎಷ್ಟು ಚೆನ್ನಾಗಿ ಬರೆದಳು ಅಂತಂದರೆ, ತನ್ನ ಬರವಣಿಗೆಯಲ್ಲಿ ಅವಳು ಕೇವಲ ಪದಗಳನ್ನು, ವಾಕ್ಯಗಳನ್ನು ಉಪಯೋಗಿಸದೆ ತನ್ನ ಹೇಳಿಕೆಗಳಿಗೆ, ಭಾವನೆಗಳಿಗೆ ಇಂಬು ಕೊಡುವಂತೆ ಚಿತ್ರಗಳನ್ನು, ರೇಖಾಚಿತ್ರಗಳನ್ನು ಇಂಡಿಯಾದಿಂದ ತರಿಸಿ ಉಪಯೋಗಿಸಿದಂತೆ. ಅಂದರೆ ಫೋಟೋಗ್ರಾಫ್ಸ್ ಏನು ಇರಲಿಲ್ಲ ಅವಾಗ, ಫೋಟೋಸ್ ಏನು ಇರಲಿಲ್ಲ. ಸೊ ರೇಖಾಚಿತ್ರ ತರಿಸ್ಬಿಟ್ಟಂತೆ. ಈ ಆರ್ಟಿಸ್ಟ್ಗಳೆಲ್ಲ ಹೇಳ್ಬಿಟ್ಟು ಯಾವ ಥರ ಇತ್ತು, ಹೇಗಿತ್ತು, ಬ್ಯಾರಕದ ಪಿಕ್ಚರು, ಅಲ್ಲಿ ನಳ್ತಾ ಇರೋದು, ಅದು ಮಾಡ್ತಿರೋದು ಅಂತ ಅದೆಲ್ಲ ರೇಖಾಚಿತ್ರ ತರಿಸ್ಬಿಟ್ಟಂತೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ. ವರದಿ ತರಿಸು ಅಂದರೆ ನೀವು ರೇಖಾಚಿತ್ರ ತರಿಸು, ಅದನ್ನು ಪೇಂಟಿಂಗ್ ದುಡ್ಡು ಕೊಡಬೇಕು, ಅವನ ಆರ್ಟಿಸ್ಟಿಗೆ ದುಡ್ಡು ಕೊಡಬೇಕು, ಅದು ಅವರೆಲ್ಲ ಆ ಖರ್ಚೆಲ್ಲ ಯಾರು ಹೊರಬೇಕು ಅಂತಂದಾಗ ನೀವೇನು ವರಿ ಮಾಡ್ಕೊಳ್ಬೇಡ್ರಿ, ಆ ಖರ್ಚೆಲ್ಲ ನಾನೇ ಹೊರ್ಕೊತೀನಿ ಅಂತ ಹೇಳ್ಬಿಟ್ಟು ಆವಾಗ ಬಾಯಿ ಮುಚ್ಕೊಂಡ್ಬಿಟ್ರೆ ಎಲ್ಲ ಆಯ್ತಪ್ಪ ಅಂತ. ಸೊ ಅದನ್ನು ಓದಿದ ಡಾಕ್ಟರ್ ಫಾರ್ ಮಹಾಶಯ ಅವಳ ಲೇಖನವನ್ನು ಒಂದು ಅತ್ಯುತ್ತಮ ಕೃತಿ ಎಂದು ಕರೆದ. ಸರ್ ಜಾನ್ ಮೆಕ್ನೀಲ್ ಮಹಾಶಯ ಅದನ್ನು ಕುರಿತು ದೃಶ್ಯ ಭಯಂಕರವಾಗಿದೆ, ಆದರೆ ಎಲ್ಲವೂ ಸತ್ಯವಾಗಿದೆ ಅಂತ ಹೇಳಿ ಆ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಓದೋರಿಗೆಲ್ಲ ಭಯ ಆಗ್ಬಿಡ್ಬೇಕು, ಪ್ರಚೋದನೆಗೊಳ್ಬೇಕು. ಅಂದರೆ ಆ ಥರ ಕಲೆ ಹಾಕಿದ ಅಂಕಿ ಅಂಶಗಳ ಪ್ರಕಾರ ಆಗಿನ ಕಾಲದಲ್ಲಿ ಇಂಡಿಯಾದಲ್ಲಿ ಯಾವ ಥರ ಇತ್ತು ಅಂತ ಅವಳು ಹೇಳಿದಾಳೆ. ಇಂಡಿಯಾದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಬ್ರಿಟಿಷರ ಸಾವಿನ ಸಂಖ್ಯೆ, ಎಷ್ಟು ಜನ ಬ್ರಿಟಿಷ್ನರು ಸತ್ಯವನಿದ್ರೆ ಸಂಖ್ಯೆ 1000ಕ್ಕೆ 69 ಆಗಿತ್ತಂತೆ. ಇಂಡಿಯಾ ದೇಶವನ್ನು ತಮ್ಮ ಹಿಡಿತದಲ್ಲಿ ಇರಿಸಿಕೊಳ್ಳಲು ನಾವು ಒಂದು ರೆಜಿಮೆಂಟಿನಲ್ಲಿ ಒಂದು ಕಂಪನಿಯಷ್ಟು ಸೈನಿಕರನ್ನು 20 ತಿಂಗಳ ಅವಧಿಯಲ್ಲಿ ಬಲಿ ಕೊಡಬೇಕಾಯಿತು ಎಂದು ದುಃಖದಿಂದ ಬರೆದಂತೆ. ಈ ಸಾವು ಇಂಡಿಯಾ ದೇಶದ ಹವಾಗುಣದಿಂದ ಕಾರಣವಾಗಿರಲಿಲ್ಲ. ಸೈನಿಕರು ಸತ್ತಿದ್ದು ಇಂಡಿಯಾ ದೇಶದ ವಿಶಿಷ್ಟ ರೋಗ ರುಜಿನಗಳಿಂದಲ್ಲ. ಅವರು ಸಾವಿಗೀಡಾದ್ದು ಅಲ್ಲಿನ ಬ್ಯಾರಕ್ಸ್ ಆಸ್ಪತ್ರೆಯ ಅಸ್ವಚ್ಛತೆ, ಕೊಳಚೆ ನೀರು, ಸಾಗಿಸಲು ಚರಂಡಿಯ ಅಭಾವ,
ಕೆಟ್ಟ ನೀರು ಇತ್ಯಾದಿಗಳನ್ನು ಎಂದು ನಮೂದಿಸಲಿದೆ. ಬ್ಯಾರಕ್ಸ್ನಲ್ಲಿರುವ ಸೈನಿಕರ ಸಾವು ನೆರೆಯ ನಾಗರಿಕ ಜನವಸತಿಗಳಲ್ಲಿ ವಾಸ್ತವ್ಯ ಹೂಡಿದ ಜನರ ಸಾವಿನ ಸಂಖ್ಯೆಗಿಂತ ಹೆಚ್ಚಾಗಿತ್ತು. ಸಿವಿಲಿಯನ್ಸು ಆ ಬ್ಯಾರಕ್ಸ್ ಸುತ್ತಮುತ್ತ ಸಿವಿಲಿಯನ್ಸ್ ಇರ್ತಾರಲ್ಲ, ಲೋಕಲ್ ಎಲ್ಲ ಇರ್ತಾರಲ್ಲ, ಅವರು ಸಾಯಕ್ಕಿಂತ ಜಾಸ್ತಿ ಬ್ಯಾರಕ್ಸ್ನಲ್ಲಿ ಪಾಪ ಅಲ್ಲಿದ್ದ ಸೈನಿಕರ ಸಾವಿನ ಸಂಖ್ಯೆ ಜಾಸ್ತಿ ಆಗಿತ್ತಂತೆ. ಬೆಂಗಳೂರು ದಂಡು ಪ್ರದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸ್ಥಳೀಯ ಜನರ ಸಂಖ್ಯೆ ಇದ್ದ ಸಂಗತಿ ಅವಳು ಬಯಲು ಮಾಡಿದಳು. ಅವಾಗಲೇನೆ 1816 ಬ್ಯಾಂಗ್ಳೂರು ಸಿಟಿ, ಇಟ್ ವಾಸ್ ನೋನ್ ಆಸ್ ಅ ಸಿಟಿ, ಬೆಂಗಳೂರು ನಗರ ಅಂತಾನೆ ಆಗೋಗ್ಬಿಟ್ಟಿತ್ತು. ಅವಾಗಲೇನೆ ಆ ನಗರದಲ್ಲೇ ಬೆಂಗಳೂರು ದಂಡು ಪ್ರದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸ್ಥಳೀಯ ಜನರ ಸಂಖ್ಯೆ ಇದ್ದ ಸಂಗತಿ ಅವಳು ಬಯಲು ಮಾಡಿದಳು. ಆಗ್ರಾ, ಕಾಮ್ಟಿ ಮುಂತಾದ ಬ್ರಿಟಿಷ್ ಪಾಳೆಗಳಲ್ಲಿ ಸ್ಥಳೀಯ ನಾಗರಿಕ ಜನವಸತಿ ಏರ್ಪಟ್ಟು ಅವರ ಮನೆಗಳಲ್ಲಿ ಪಾಯ್ಖಾನೆಗಳ ಸೌಲಭ್ಯವಿಲ್ಲದ ಕಾರಣ ಜನ ಏನ್ ಮಾಡ್ತಿದ್ರು, ಎಲ್ಲಿಂದಲ್ಲಿ ಗಲ್ಲಿ ರಸ್ತೆಗಳಲ್ಲಿ ಹೊಲಗದ್ದೆಗಳಲ್ಲಿ ಬಹುದ್ದಶಿಗೆ ಹೋಗಿ ಕುಳಿತು ಎಲ್ಲ ಥರ ಕೊಳಕು ಎಲ್ಲ ಮಾಡ್ತಿದ್ರಂತೆ. ಅದರಿಂದ ವಾಸನೆ, ಅದರಿಂದ ರೋಗ, ಅದರಿಂದ ರುಜಿನ ಹರಲಿಕ್ಕೆ ಎಡೆ ಮಾಡ್ಕೊಳ್ತಾ ಇದ್ರಂತೆ. ಸೊ ಇದರಿಂದ ಬ್ರಿಟಿಷ್ ಸೈನಿಕರ ಆರೋಗ್ಯದ ಮೇಲೆ ಭಯಂಕರ ಪರಿಣಾಮ ಉಂಟು ಮಾಡ್ತಾ ಇತ್ತಂತೆ. ಇದೊಂದು ವಿಷಯ ಆಯಿತು. ಇನ್ನೊಂದು ವಿಷಯ ಏನು ಅಂದರೆ, ಬ್ಯಾರಕ್ಗಳ ನಿರ್ಮಾಣ, ಅದು ಕಟ್ಟಡದ ಯಾವ ಥರ ಕಟ್ತಾ ಇದ್ರು ಅನ್ನೋ ಅದ್ರ ಬಗ್ಗೆ ಕೂಡ ಅವಳು ಕಣ್ಣು ಹಾಕಿಟ್ಟಿದ್ದಾಳೆ. ಏನಂದರೆ, ಅದು ಪುರಾತನ ಶೈಲಿಯಾಗಿತ್ತು. ಇಟ್ಟಿಗೆ ಗಾರೆಗಳಿಂದ ನಿರ್ಮಿಸ್ಬಿಟ್ಟು ನೆಲವನ್ನು ಸಗಣಿಯಿಂದ ಸಾರಿಸಲ್ಪಟ್ಟಿತ್ತು. ನೀರಿನ ಗುಣಮಟ್ಟವಾಗಲಿ, ಅದರ ಸರಬರಾಜಾಗಲಿ ಕೀಳ್ಮಟ್ಟದಾಗಿ ಅದರಿಂದ ಹೆಚ್ಚಿನ ರೋಗ ರುಜಿನ ಹರಲಿಕ್ಕೆ ಎಡೆ ಮಾಡಿಕೊಟ್ಟಿದ್ದವು. ಇದರಿಂದ ಹೆಚ್ಚಿನ ರೋಗ ಉದ್ಭವ ಆಗ್ತಿತ್ತು. ಹೈದರಾಬಾದ್, ಈಗಿನ ಪಾಕಿಸ್ತಾನದಲ್ಲಿ ಇದೆಯಲ್ಲ, ಸಿಂಧ್ ಪ್ರಾಂತ್ಯದಲ್ಲಿ ಒಂದು ಹೈದರಾಬಾದ್ ಇದೆ. ಆ ಹೈದರಾಬಾದಿನ ಪಾಳಯದಲ್ಲಿ ನೀರಿನಲ್ಲಿ ಹುರುಣ ಪ್ರಾಣಿಜೀವಿಗಳು ಸುಖ ಸಂಸಾರ ಸಾಗಿಸುವುದನ್ನು ನೋಡ್ಬೋದಾಗಿತ್ತಂತೆ. ಸೊ ಬೆಂಗಳೂರಿನಲ್ಲಿ ಸೈನಿಕರು ಕುಡಿಯಲು ಉಪಯೋಗಿಸುತ್ತಿದ್ದ ಕೆರೆಯ ನೀರು, ಅಲ್ಸೂರು ಕೆರೆ ಅಂತ ನಾವೇನು ಹೇಳ್ತೀವಲ್ಲ, ಅದು ಕೆರೆ ನೀರು ಕಂಟೋನ್ಮೆಂಟಲ್ಲಿ ಬ್ರಿಟಿಷ್ ಸೈನಿಕರಿಗೋಸ್ಕರ ಅದು ಆ ನೀರು ಕುಡಿತಿದ್ದಂತೆ, ಅದನ್ನು ಉಪಯೋಗಿಸ್ತಾ ಇದ್ದಂತೆ. 1,25,000 ಜನಸಂಖ್ಯೆ ಇದ್ದ ಬಜಾರ್ನವರು, ಅಂದರೆ ಸಿಟಿನಲ್ಲಿದ್ದವರು, ಈಗ ನಾವು ಸಿವಿಲ್ ಸ್ಟೇಷನ್ ಅಂತ ಕರಿತೀವಲ್ಲ, ಅದ್ರ ಉಪಯೋಗಿಸಿ ಆದ ನಂತರ ಅದನ್ನು ಹರಿದು ಬಿಟ್ಟು ಆ ಕೆರೆ ಕೊಳಚೆ ನೀರಿಗೆ ತವರೂರಾಗಿತ್ತಂತೆ. ಈ ವಿಷಯದ ಬಗ್ಗೆ ಖುದ್ದಾಗಿ ಮುಖ್ಯ ಸೈನ್ಯಾಧಿಕಾರಿ 5 ವರ್ಷಗಳಿಂದ ಸರ್ಕಾರಕ್ಕೆ ಬರೆದು ತಿಳಿಸಿದ್ರು, ಯಾವ ಪರಿಣಾಮಕಾರಿ ಉಪಯೋಗ ಆಗಲಿಲ್ಲ ಅಂತ. ಪಾಪ ಅವನು ಪ್ರಚಾರ ಪಡ್ತಾನಂತೆ. ಸೊ ಭಾಳ ಚೆನ್ನಾಗಿ ಬರೆದು ಹೇಳೋಳು. ಸೈನಿಕರಿಗೆ ಕುಡಿಲಿಕ್ಕೆ ಮದ್ಯ ನೀಡುವ ಸೌಲಭ್ಯವನ್ನು ಮೈಕೈ ತೊಳೆಯಲು ನೀಡಿದ್ದಿದ್ರೆ ನಮ್ಮ ಸೈನ್ಯ ಪ್ರಪಂಚದ ಅತ್ಯಂತ ಶುಭ್ರತೆ ಹೊಂದಿದ ಸೈನ್ಯವಾಗಿರುತ್ತಿತ್ತು ಅಂತ ಘೋಷಿಸ್ತಾಳಂತೆ ಫ್ಲಾರೆನ್ಸ್ ನೈಟಿಂಗೇಲ್. ಅವ್ರಿಗೆ ಕುಡಿಲಿಕ್ಕೆ ನೀರು ಕೊಡೋದ್ ಬದಲು ಸೈನಿಕರಿಗೆ ನೀವು ಮದ್ಯ ಕೊಡ್ತಾರೆ ಕುಡಿಲಿಪ್ಪ ಅಂತ, ಅದು ಕುಡಿಲಿಕ್ಕೆ ಕೊಡೋ ಬದಲು ಮೈ ತೊಳ್ಕೊಳಕ್ ಕೊಟ್ಟಿದ್ರೆ ಅವರು ಶುಭ್ರವಾಗಿರ್ತಿದ್ದು ಅಂತ ಹೇಳ್ತಾಳಂತವಳು. ಬ್ಯಾರಕ್ನಲ್ಲಿ ಸೈನಿಕರನ್ನ ಇರಿಸ್ಬಿಟ್ಟು ಅಲ್ಲ ಅಂಥ ಒಂದು ಕೊಳಕು ಜಾಗದಲ್ಲಿ ಇರಿಸಿದ್ರೆ ಅವರ ಸಂಖ್ಯೆ ಎಷ್ಟಿತ್ತು ಅದು ಕೂಡ ಕಳೆ ಹಾಕ್ಬಿಟ್ಟಿದ್ದಾಳು ಅವಳು. ಎಷ್ಟಿತ್ತು ಅಂದರೆ, ಒಂದು ಸೈನಿಕರು ತುಂಬಿ ತುಳುಕ್ತಾ ಇತ್ತಂತೆ. ಒಂದೊಂದು ಕೋಣೆಯಲ್ಲಿ 30 ಜನ ಇರ್ತಿದ್ದಂತೆ. ಕಲ್ಕತ್ತಾ ನಗರದ ಬಳಿ ಇರುವ ಡಮ್ ಬ್ಯಾರಕ್ನಲ್ಲಿ 554 ಮಹಿಳೆಯರು ಮತ್ತು 770 ಮಕ್ಕಳಿದ್ದು, ಅವರ ಯೋಧ ಗಂಡಂದಿರು ಕಾನ್ಪುರದ ಸಿಪಾಯಿ ದಂಗೆಯಲ್ಲಿ ಹೋರಾಡಿ ಸತ್ರಂತೆ ಪಾಪ. ಇಂಡಿಯಾದ ಬಯಲುಸೀಮೆಯಲ್ಲಿ ಬ್ರಿಟಿಷ್ ಸೈನಿಕರ ಮಕ್ಕಳು ತಮ್ಮ 5 ವರ್ಷಗಳ ಜೀವಿತ ಕಾಲದಲ್ಲಿ ಕೇವಲ 5 ಮಕ್ಕಳಲ್ಲಿ 1 ಮಗು ಮಾತ್ರ ಬದುಕು ಉಳಿತಿತ್ತು ಎಂದು ದಾಖಲಾಗಿದೆ. ಅದು ಬರಲಂತ ಅವಳು ಪಾಪ. ಸೈನಿಕರಿಗೆ ಯಾವ ಕೆಲಸನೂ ಇರಲಿಲ್ಲ, ಮನರಂಜನೆ ಇರಲಿಲ್ಲ, ವ್ಯಾಯಾಮ ಇರಲಿಲ್ಲ. ಉರಿ ಬಿಸಿಲಿನ ಹವಾಮಾನ ಪ್ರದೇಶದಲ್ಲಿ ಅವರು ಬ್ಯಾರಕ್ನಲ್ಲಿ 24 ಗಂಟೆಗಳ ಕಾಲ 24 ಗಂಟೆ ಒಳಗೆ 18 ಗಂಟೆಗಳ ಕಾಲ ಹಾಸಿಗೆಯಲ್ಲಿ ಪೋಡಿಸಿ ಕಾಲ ಕಳೆದಿದ್ದಂತೆ ಪಾಪ. ಆಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಅನ್ನೋದಕ್ಕೆ ಅವ್ರು ಬರ್ತಾಳೆ. ಅತ್ಯಂತ ಶೋಚನೀಯವಾಗಿತ್ತಂತೆ ಸ್ಥಿತಿ. ಕಾಲರ ಬಂದಾಗ ಅವರು ಓಡಿ ಹೋಗ್ಬಿಡ್ತಿದ್ದಂತೆ ಸೇವಿಕರೆಲ್ಲ. ಸೈನಿಕರನ್ನ ಸೇವೆ ಮಾಡೋಕ್ಕೆ ಅಂತ ಕೆಲವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ ಭಾರತೀಯರನ್ನ. ಸೊ ಆ ಟೈಮ್ನಲ್ಲಿ ಇವ್ರಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಅಲ್ಲ ನನಗೂ ಕಾಲರ ಬಂದ್ಬಿಡುತ್ತೆ ಅಂತ ಓಡೋಗ್ಬಿಡುತ್ತೆ, ಹಳ್ಳಿಗಳಿಗೆಲ್ಲ ಓಡೋಗ್ಬಿಡುತ್ತೆ. ಸೊ ಯಾರು ಇರ್ತಾರಿಲ್ಲ ಅಂತ ಅವ್ರು ಸೇವೆ ಮಾಡೋಕ್ಕಂತ ಆ ಥರ ಒಂದು ಪರಿಸ್ಥಿತಿ ಉಂಟಾಗಿತ್ತು ಅಂತ ಬರ್ಕೋತಾರೆ ಅವರು. ಸೊ ಇದು ಇಷ್ಟೆಲ್ಲ ಇದ್ದರೂ
ಆ, ಯಾವ ಪುಕ್ಕಟೆ ರೇಷನ್ ವಸ್ತು ಮಾತ್ರ ನೀಡ್ತಾ ಇರಲಿಲ್ಲವಂತೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಕೂಡ ಬ್ರಿಟಿಷ್ ಗೌರ್ಮೆಂಟು ಸೈನಿಕರಿಗೆ ಪುಕ್ಕಟೆ ಏನು ಕೊಡ್ತಾ ಇರಲಿಲ್ವಂತೆ. ನಾದದ ಕೊಳಲಾಗು, ನಾದದ ಕೊಳಲಾಗು, ಒಳಗಿನ ಕೊಳೆಯನ್ನೇ, ಒಳಗಿನ ಕೊಳೆಯನ್ನೇ ಕಳೆದಂತ ಕೊಳಲಾಗು, ಕೊಳಲಾಗು, ಕೊಳಲಾಗು ಎಲೆನರನ್ನೇ, ನಾದದ ಕೊಳಲಾಗು, ನಾದದ ಕೊಳಲಾಗು. ಆದಂದು ಪರಮಾತ್ಮ, ಆದಂದು ಪರಮಾತ್ಮ, ಮೆಚ್ಚುವೆನು ಕೊಳಲೆಂದು. ಆದಂದು ಭಾರತೀಯ ಸೈನಿಕರು ಇದ್ರಲ್ಲ, ಅವರೆಲ್ಲ ಬಾಡಿಗೆ ಸೈನಿಕರಾಗಿದ್ರಲ್ಲ, ಅವ್ರನ್ನೂ ರೆಕ್ರೂಟ್ ಮಾಡಿದ್ರಲ್ಲ, ಇಂಡಿಯನ್ ಸೋಲ್ಜರ್ಸ್ ಅಂತ ಕರೆದ್ಬಿಟ್ಟು ಅವ್ರನ್ನೂ ನೋಡ್ಕೊತಾ ಇದ್ರಲ್ಲ, ಅವ್ರಿಗೂ ಬ್ಯಾರಕ್ಸ್ನಲ್ಲಿ ಇಟ್ಕೊಳ್ತಿಲ್ಲ. ಅವ್ರು ಬ್ಯಾರಕ್ಸ್ನಲ್ಲಿ ಇಟ್ಕೊಳ್ತಿದ್ರಾ? ಇಲ್ಲ, ಅವ್ರಿಗಿಷ್ಟ ಅವ್ರ ಸ್ಥಿತಿಯೇ ಬೇರೆ, ಚಿಂತಾಜನಕ ಸ್ಥಿತಿಯಲ್ಲಿ ಇದ್ರಂತೆ ಅವರು. ಪಾಪ ಬ್ರಿಟಿಷ್ ಸೈನಿಕರಿಗೆ ಪುಕ್ಕಟೆ ಎಲ್ಲ ಸಿಗ್ತಿತ್ತು, ಅಷ್ಟೂರಿಂದ ಬಂದಿದ್ರಲ್ಲ, ಅವರಿಗೆಲ್ಲ ಪುಕ್ಕಟೆ ಸಾಮಾನು ಎಲ್ಲ ಕೊಡೋರು. ಆದರೆ ಭಾರತೀಯ ಸೈನಿಕರಿಗೆ ಯಾವ ಪುಕ್ಕಟೇನು ಸಾಮಾನು ಕೊಡ್ತಾ ಇರಲಿಲ್ವಂತೆ. ಏನು ಸಮವಸ್ತ್ರ ಅದು ಇದನ್ನು ಕೊಡ್ತಿದ್ರು, ಕತ್ತಿ ಗುರಾಣಿ ಅದನ್ನು ಕೊಡ್ತಿದ್ರು ಅಷ್ಟೇ ಹೊರತು ಅವರಿಗೆ ಬೇರೆ ಯಾವ ಥರ ಬ್ರಿಟಿಷ್ ಸೋಲ್ಜರ್ಸಿಗೆ ಕೊಟ್ಟೋಗೋಂಥ ಎಲ್ಲ ಥರ ಫೆಸಿಲಿಟೀಸ್ ಇವ್ರಿಗೆ ಕೊಡ್ತಾ ಇರಲಿಲ್ವಂತೆ. ಅದು ಆಶ್ಚರ್ಯದ ಸಂಗತಿ ಅವಳು ಹೇಳಿದಾಳೆ ಇದನ್ನು. ಸೊ ಅವರು ಆ ಬ್ಯಾರಕ್ಕಲ್ಲಿ ಆ ಠಾಣೆ, ಬ್ರಿಟಿಷ್ ಠಾಣೆ ಇತ್ತಲ್ಲ, ಅದ್ರ ಪಕ್ಕದಲ್ಲೆಲ್ಲ ಇದಿತ್ತಲ್ಲ ಜಾಗ ಇರ್ತದೆ, ಖಾಲಿ ಜಾಗ, ಅಲ್ಲಿ ಗುಡಿಸಲು ಕಟ್ಕೊಂಡಿದ್ದಂಥವ್ರು. ಅವರ ಸುತ್ತಲಿನ ಬಯಲು ಪ್ರದೇಶಗಳೇ ಅವರ ಬಚ್ಚಲ ಮನೆ, ಪಾಯಿಖಾನೆಗಳಾಗಿದ್ದವಂತೆ. ಮಳೆ ಬಂದಾಗ ಅವು ಸ್ವಚ್ಛಗೊಳ್ಳುತ್ತಿದ್ದವು. ಅವರ ಗುಡಿಸಲುಗಳು ಕೊಳಚೆಗಳ ಸ್ಥಿತಿ ವಿವರಿಸಲಾಗದಷ್ಟು ಕೆಟ್ಟದಾಗಿದ್ದು. ಕಲುಷಿತ ನೀರು ಕುಡಿದು ಕೆಟ್ಟ ಆಹಾರ ಸೇವಿಸಿ ಕಾಯಿಲೆ ಬೀಳ್ತಿದ್ವು. ಅಥವಾ ಹಣ ಖರ್ಚು ಮಾಡದೆ ಆಹಾರ ಸೇವಿಸದೆ ಹಣ ಉಳಿಸಿ ಆ ಹಣನ ತಮ್ಮ ಊರಿನಿದ್ದ ಹೆಂಡತಿ ಮಕ್ಕಳಿಗೆ ಕಳಿಸಿ ತಾವು ಉಪವಾಸ ಬಿದ್ದು ಆಸ್ಪತ್ರೆಗೆ ಸೇರಿಸುತ್ತಿದ್ದ. ಎಂಥ ಶೋಚನೀಯ ಪರಿಸ್ಥಿತಿ. ಬ್ರಿಟಿಷ್ ಇಂಡಿಯಾದ ಸೈನ್ಯದ ಆರೋಗ್ಯ ಸುಧಾರಣೆಯಾಗಬೇಕಾದರೆ ಕೇವಲ ಬ್ಯಾರಕ್ಗಳ, ಆಸ್ಪತ್ರೆಗಳ ನೈರ್ಮಲ್ಯದ ಸುಧಾರಣೆ ಆಗದ ಸಾಲದು. ಬ್ಯಾರಕ್ಕಿನ ಸುತ್ತಮುತ್ತ ಸ್ಥಳೀಯ ಹಳ್ಳಿ, ಪಟ್ಟಣ, ಬಜಾರುಗಳಿನ ಜನರ ಆರೋಗ್ಯ ಸುಧಾರಣೆ ಆಗಬೇಕು ಎಂದು ಮನಗಂಡಳು ಫ್ಲಾರೆನ್ಸ್. ಅವಳು ಒಂದೇ ಒಂದು ನಿಲುವು ತಗೊಂಡ್ಬಿಡ್ತಾಳೆ. ಅವಳು ಬೇರೆ ಯಾರ ಮಾತಾಡುವಾಗ ಏನು ಅಂತಂದರೆ, ನೀವು ಕೇವಲ ಬ್ರಿಟಿಷ್ ಸೈನಿಕರ ಆರೋಗ್ಯನ ನೋಡ್ಕೊಳ್ಳೋದು ಬೇಡ, ಅವ್ರ ಆರೋಗ್ಯ ಸರಿ ಹೋಗ್ಬೇಕು ಅಂತಂದರೆ ಇಡೀ ದೇಶದ, ಇಂಡಿಯಾ ದೇಶದ ಜನರ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು. ನೀವು ಅವರ ಬಗ್ಗೆ ನೋಡಿಕೊಂಡ್ರೆ ಅವಾಗ ಇವ್ರದ್ದು ಸರಿ ಹೋಗ್ತಿದೆ. ನೀವು ಅಲ್ಲಿ ಹೋಗಿ ನೋಡಿ, ನೀವು ನೋಡಿಕೊಂಡ್ರೆ ಅಲ್ಲಿನ ಸ್ಥಿತಿ ನೋಡಿ. ನನಗೆಲ್ಲ ತಿಳ್ಕೊಂಡಿದ್ದೀನಿ, ನಾನು ವಿಷಯ ತರಿಸ್ಕೊಂಡಿದ್ದೀನಿ, ನೋಡಿದ್ದೀನಿ. ಆದರೆ ನೀವು ಅಲ್ಲಿ ಹೋಗಿ ಪರ್ಸನಲ್ ಆಗಿ ಹೋಗಿ ನೋಡಿ ವಿಚಾರಿಸಿ ಅವಾಗಲೇ ನಿಮ್ಗೆ ಅರ್ಥ ಆಗ್ತದೆ ಅಂತ ಅದು ಕೂಡ ಹೇಳ್ಬಿಡ್ತಾಳೆ ಅವಳು. ಮೊದಲಿಗಾಗಿ ಅವಳು ಇಷ್ಟೆಲ್ಲ ಇಂಡಿಯಾ ದೇಶದ ಬಗ್ಗೆ ಆಸಕ್ತಿ ಇಟ್ಕೊಂಡು ಅದರ ಒಂದು ಬೆಳವಣಿಗೆಗೆ, ಡೆವಲಪ್ಮೆಂಟ್ ಬಗ್ಗೆ, ಅದರ ನೈರ್ಮೀಲದ ಬಗ್ಗೆ ಇಷ್ಟೆಲ್ಲ ಅವಳು ಹೋರಾಟ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಲಿಲ್ಲ ಫಸ್ಟ್. ಯಾಕೆಂದರೆ ಯಾರಿಗೂ ಬೇಡಾಗಿತ್ತದು. ಅಷ್ಟೊಂದು ದುಡ್ಡು ಖರ್ಚು ಮಾಡೋದಿರೋದು ಕಾಲೋನಿ, ಅದು ಯಾಕೆ ನಾವು ದುಡ್ಡು ಖರ್ಚು ಮಾಡಬೇಕು ಅಂತಾರೆ. ಉದಾಸೀನ. ಆ ಉದಾಸೀನದಿಂದ ಇವರು ಹತಾಶಲಾಗ್ಬಿಡ್ತಾರಂತೆ. ಅಂತ ಪರಿಪರಿಯಾಗಿ ಹೇಳ್ತಾಳಂತೆ, ಪರಿಪರಿಯಾಗಿ ಹೇಳ್ಕೊಳ್ತಂತೆ, ಕಂಪಟೆ ಕೋಪ ಮಾಡ್ಕೊಂಡು ಗಲಾಟೆ ಮಾಡಿ ಎಲ್ಲ ಮಾಡ್ತಾಳೆ ಅಂತ. ಆಗ ಇಂಡಿಯಾ ದೇಶದ ಪ್ರತಿಯೊಂದು ಬ್ರಿಟಿಷ್ ಆಡಳಿತ ಪ್ರಾಂತದಲ್ಲಿ ಸ್ಯಾನಿಟರಿ ಕಮಿಷನ್ ಸ್ಥಾಪಿಸಬೇಕೆಂಬುದಾಗಿ ಕೊನೆಗೆ ಆದೇಶ ಹೊರಡಿಸಲಾಯಿತಂತೆ. ಸೊ ಇದರೊಂದಿಗೆ ಫ್ಲಾರೆನ್ಸ್ಗೆ ಕೂಡ ಸಲಹೆ, ಟೀಕೆ, ಟಿಪ್ಪಣಿ ನೀಡಬೇಕೆಂದು ನಿರೂಪ ಹೊರಡಿಸಲಾಯಿತು ಅಂತ ಹೇಳಿದಂತೆ. ಇವಳಿಗೆ ಬಲಗೈಯಾಗಿ ಬಂಟನಾಗಿ ಒಬ್ಬ ಸಹಾಯ ಮಾಡ್ತಾನೆ. ಅವನು ವೈಸ್ರಾಯಾಗಿ ಅಪಾಯಿಂಟ್ ಆಗ್ತಾನೆ ನಿನ್ನ ಜೊತೆ.
ಜಾನ್ ಲಾರೆನ್ಸ್ ಅಂತ ಒಬ್ಬ ಬರ್ತಾನೆ. ಅವನು ಲಾರೆನ್ಸ್ ಅನ್ನು ಭಾಳ ಫೇಮಸ್ ಆಗ್ಬಿಡ್ತಾನೆ. ಅವನೇ ಪಂಜಾಬ್ನಲ್ಲಿ ಅವನು ಭಾಳ ಅಭಿವೃದ್ಧಿ ಕಾರ್ಯ ನಡೆಸ್ತಾನೆ. ಅವನು ಏನು ಮಾಡ್ತಾನೆ, ಇಂಡಿಯಾಕ್ಕೆ ಹೋಗೋಕ್ಕೆ ಮುನ್ನ ಇವಳನ್ನ ಭೇಟಿ ಮಾಡ್ತಾನೆ. ಉಜ್ವಲ ಮಾನವೀಯ ಗುಣ ಹೊಂದಿದ ಬ್ರಿಟಿಷ್ ಅಧಿಕಾರಿ ಅಂತ ಅವನ ಮೇಲೆ ಇದು ಮಾಡಿದ್ದಾರೆ, ಹೇಳಿದ್ದಾರೆ ಅದು. ಸೊ ಅವಳು ಭಾಳ ಇದೆ, ಇದು ವಿಷಯ ಮಾತಾಡೋದು ತುಂಬ ಇದೆ. ಅಂತೂ ಫ್ಲಾರೆನ್ಸ್ ಅವನಿಗೆ ಚೆನ್ನಾಗಿ ಎಲ್ಲ ವಿಷಯ ತಿಳಿಸ್ತಾಳೆ, ನೀನು ಏನೇನು ಮಾಡಬೇಕು ಅಂತೆಲ್ಲ ತಿಳಿಸ್ತಾರೆ. ಅವಳು ಜನವರಿ 64 ಬರೆದು ಸಜೆಷನ್ಸ್ ಇನ್ ರಿಗಾರ್ಡ್ ಟು ಸ್ಯಾನಿಟರಿ ವರ್ಕ್ಸ್ ರಿಕ್ವೈರ್ಡ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಇಂಡಿಯನ್ ಸ್ಟೇಷನ್ ಬರವಣಿಗೆ ಮುಗಿಸಿ ಅದನ್ನು ವಾರ್ ಆಫೀಸಿಗೆ ಕಳಿಸ್ತಾಳೆ. ಅಲ್ಲಿಂದ ಎಲ್ಲ ಬ್ರಿಟಿಷ್ ಸೈನ್ಯದ ಪ್ರತಿಯೊಂದು ಠಾಣೆಯ ಬ್ಯಾರಕ್ಗಳ ನಿರ್ಮಾಣ, ಅವುಗಳ ಚರಂಡಿಗಳ ವ್ಯವಸ್ಥೆ, ನೈರ್ಮಲ್ಯ, ಕುಡಿಯುವ ನೀರಿನ ಸರಬರಾಜು, ಆಸ್ಪತ್ರೆಗಳ ನಿರ್ಮಾಣ ಮುಂತಾದ ಸಂಪೂರ್ಣ ಪಟ್ಟಿಯನ್ನು ನೀಡಿ ಅವಳನ್ನು ಕಾರ್ಯರೂಪಕ್ಕೆ ತರಲು ಮಾಡಬೇಕಾದ ನೀತಿ ನಿಯಮಗಳು ಎಲ್ಲವನ್ನೂ ನೀಡ್ತಾಳಂತೆ. ಸೊ ಆದರೆ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅವರು, ಏನಾದರೂ ಆಗಲಿ ಅಂತ ಹೇಳಿ. ಅಂತೂ ಇಂಥ ಒಬ್ಬ ಸಿಗ್ತಾನಲ್ಲ ಈ ಲಾರೆನ್ಸ್ ಅನ್ನೋ ಸಿಕ್ಕಿದಾಗ ಅವನ ಒಂದು ಸಹಕಾರ ಸಿಗ್ತದೆ ಸ್ವಲ್ಪ ಮಟ್ಟಿಗೆ, ಅವಳನ್ನೆಲ್ಲ ಗುರುತಿಸ್ತಾರೆ. ಇನ್ನೊಬ್ಬ ಸರ್ ಹ್ಯೂ ರೋಸ್ ಅಂತ ಒಬ್ಬ ಇರ್ತಾನೆ, ಅವನು ಇಂಡಿಯಾದ ಕಮಾಂಡರ್ ಇನ್ ಚೀಫ್ ಆಗಿರ್ತಾನೆ. ಅವನು ಕೂಡ ಇವಳ ಭಕ್ತ ಆಗ್ಬಿಡ್ತಾನೆ, ಅವಳು ಹೇಳಿದ್ದೆಲ್ಲ ಕೇಳ್ತಾನೆ. ಅವನು ಖುದ್ದಾಗಿ ಅವಳ ಸಲಹೆಗಳನುಸಾರ ಸೈನ್ಯ ಶಿಬಿರಗಳಲ್ಲಿ, ಪಾಳೆಯ ಮತ್ತು ದಂಡು ಪ್ರದೇಶಗಳಲ್ಲಿ ಸೈನಿಕರ ಕ್ಷೇಮಾಭಿವೃದ್ಧಿಗಾಗಿ ಮನರಂಜನಾ ಸಣ್ಣ ಪುಟ್ಟ ಕೋಣೆಗಳನ್ನು, ಕಾರ್ಖಾನೆಯನ್ನು, ಗ್ರಂಥಾಲಯಗಳನ್ನು, ಶಿಕ್ಷಣ ಕೇಂದ್ರಗಳನ್ನು, ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾನಂತ. ಸೈನಿಕರಿಗೆ 2 ಡ್ರಾಮ್ ಮದ್ಯ ನೀಡುವ ಬದಲು 1 ಡ್ರಾಮ್ ನಿಲ್ಲಿಸ್ತಂತೆ. 2 ಡ್ರಾಮ್ ಕೊಡ್ತಿದ್ರಲ್ಲ ಇದು ಮದ್ಯ, ಅದನ್ನು ನಿಲ್ಲಿಸ್ಬಿಡ್ತಾನಂತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾದ ಕೆಲಸ ಅವನು ಮಾಡೋದಂದ್ರೆ ದಂಡು ಪ್ರದೇಶ ಬಳಿ ಸಾರಾಯಿ ಗಡಂಗಗಳು, ಈ ಭಾರತೀಯರು ನಮ್ಮವರೆಲ್ಲ ಇಟ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಮಾರಕ್ಕೆ ಅಂತ, ಅದನ್ನೆಲ್ಲ ಮುಚ್ಚಿಸ್ಬಿಡ್ತಾನಂತೆ. ಬೇಡಪ್ಪ ನೀವು ಇರಬೇಡಿ ಅಂತ, ಇದರಿಂದ ಹಾಳಾಗ್ತಾ ಇರೋದು, ನೀವು ಹೊರಟುಬಿಡಿ ಅಂತ ಕಳಿಸ್ಬಿಡ್ತಾನಂತೆ. ಸೊ ಭಾಳ ಖುಷಿ ಆಗ್ತಾಳೆ ಅಂತೇಳು. ಇದ್ರಲ್ಲಿ ಮಾತ್ರ ಚೆನ್ನಾಗಿ ಬರೀತಾಳೆ ಅವಳು. ಏನು ಹೇಳ್ತಾಳೆ ಅಂದರೆ, ಯು ಆರ್ ಕಾನ್ಕರಿಂಗ್ ಇಂಡಿಯಾ ಅನ್ಯೂ ಬೈ ಸಿವಿಲೈಸೇಷನ್, ಟೇಕಿಂಗ್ ಪೊಸೆಷನ್ ಆಫ್ ದಿ ಎಂಪೈರ್ ಫಾರ್ ದಿ ಫಸ್ಟ್ ಟೈಮ್ ಬೈ ನಾಲೆಜ್ ಇನ್ಸ್ಟೆಡ್ ಆಫ್ ಸೋಲ್ಡ್ ಅಂತ ಹೇಳ್ತಾರೆ. ಜ್ಞಾನದಿಂದ ನೀನು ದೇಶನ ನೀನು ಪಾಲಿಸ್ಬೇಕು, ನೀನು ಆಳಬೇಕು, ಕೇವಲ ಕತ್ತಿಯಿಂದಲ್ಲ ಅಂತ ಅವಳು ಹೇಳ್ತಾಳೆ. ಇದುವರೆಗೆ ನಿಮಗೆ ಫ್ಲೋರೆನ್ಸ್ ನೈಟಿಂಗೇಲ್ ಭಾರತದ ಬ್ರಿಟಿಷ್ ಸೈನ್ಯದ ಬಗ್ಗೆ, ಅವರ ಬ್ಯಾರಕ್ಸ್ ಬಗ್ಗೆ, ಅವರ ಜೀವನದ ಬಗ್ಗೆ ಅವಳು ಏನೇನು ಕೈಗೊಂಡು ಸುಧಾರಣಾ ಅದೆಲ್ಲ ಮಾತಾಡಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅವಳ ಒಂದು ಜೀವನದ ಬಗ್ಗೆ ಮಾತಾಡೋದಿದ್ದೇನೆ. ಇಲ್ಲಿವರೆಗೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಶುಭಾಶಯಗಳು. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ ಹೆದ್ದಾರಿ